ಟಿವಿ ಇದೆ. ಇಲ್ಲ ಇಲ್ಲ ಮಾಡೋದೇನಾಗುತ್ತೆ ನೋಡ್ತೀವಿ. ಆಯ್ತು ಇಲ್ಲ ಬೇಡ ನೀವು ಲೈವ್ ಮಾಡ ಲೈವ್ ಮಾಡೋದೇನು ಲೈವ್ ಮಾಡೋದು ಇನ್ನೊಂದು ಮೊಬೈಲ್ ಮಾಡ ಆಯ್ತು ಮಾಡ ಆಯ್ತು ಮೊಬೈಲ್ ಯಾಕೆ ಕೊಡ್ತೀರಾ ನೀವು? ಲೈವ್ ಮಾಡೋದೇನು ಯಾರ ಮೊಬೈಲ್ ಯಾಕೆ ಕೊಡ್ತೀರಾ? ಮೊಬೈಲ್ ನೀವು ಏನು ಮೊಬೈಲ್ ಯಾಕೆ ಮುಡ್ತೀರಾ? ಮೊಬೈಲ್ ಮುಟ್ಟೋ ರೂಲ್ಸ್ ಇಲ್ಲ ನಿಮ್ಗೆ. ನಮ್ಮನ್ನ ಯಾಕೆ ಬಿಡ್ತೀರಾ? ಇಲ್ಲಿ ರೆಕಾರ್ಡ್ ಇಲ್ವಾ? ಇಲ್ಲಿ ಮುಡ್ತೀರಾ ನೀವು? ಏನ್ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಟ್ಟು ನೀವು ಹೇಳ್ದಂಗೆಲ್ಲ ಕೇಳ್ತಾರ? ಹಾ ಲೈವ್ ಮೊಬೈಲ್ ಅಲ್ಲಿ ಮುಟ್ಟಾಕ್ ಬರ್ತೀರಾ? ಮಾತಾಡ್ಸಿ ಊಟದಾಗ ಕೊಡ್ತೀರಾ? ಯಾರು ಹೇಳೋ ಅಧಿಕಾರ ಇಲ್ಲ. ಇಲ್ಲ ಮಾಡ್ತೀವಿ. ಪೊಲೀಸ್ ಜಾಸ್ತಿ ನಡೀತಾ ಇಲ್ಲ, ಅನ್ಯಾಯ ನಡೀತಾ ಇರ್ತೀನಿ. ಮೊಬೈಲ್ ಮೊಬೈಲ್ ಹೆಂಗ್ ಮುಡ್ತೀರ ನೀವು? ಕಿತ್ತೋ ಕುಡ್ದು ಇಲ್ಲ ನಿಮ್ ಜೊತೆ ಮಾತಾಡ್ತೀರ. ಮೊಬೈಲ್ ಕೈ ಹಾಕಿದ್ಕೆ ಮೊಬೈಲ್ ಕಡೆ ಮೊಬೈಲ್ ಹೆಂಗ್ ಕಿತ್ಕೊತೀರ ನೀವು? ಬೇಡ ಯಾರಾದ್ರೂ ನಾವೇನು ಇದ್ ಮಾಡಿ ಎಲ್ಲೋ ಅವಶ್ಯಕತೆ ಹಾ ಮೊಬೈಲ್ ಕಿತ್ಕೊಳಕ್ಕೆ ಏನ್ ಕೊಡಿದ್ದು? ಯಾರು ಹೇಳಿದ್ರು? ಕೊಡಿ ಬಿಡಪ್ಪ ನಾನು ಮಾತಾಡ್ತೀನಿ. ಏನ್ ಕೊಡ್ಬೇಡ ಎಸ್ಬಿಲ್ ಬರ್ಲಿ ಬಿಡ. ಇವತ್ತು ನಾವು ಸ್ಟೇಷನ್ ತೋರ್ಸ ಇವತ್ತು ನಾವು ಬೆಳ್ಳೂರು ಪೊಲೀಸ್ ಸ್ಟೇಷನ್ ಬಂದಿದ್ವಿ. ಬೆಳ್ಳೂರು ಸ್ಟೇಷನಿನ ಪೊಲೀಸ್ನವರ ಬೇಜವಾಬ್ದಾರಿ. ನಮ್ಗೇನೆ ಇಷ್ಟು ಧಮಕಿ ಹಾಕ್ತಾರೆ ಇವರು ಅಂದ್ರೆ ಜನಸಾಮಾನ್ಯರಿಗೆ ಯಾವ ತರ ಧಮಕಿ ಹಾಕ್ತಾರೆ ಪೊಲೀಸ್ನವರು ಅನ್ನೋದು ಯೋಚನೆ ಮಾಡ್ಬೇಕು. ಇಲ್ಲಿನ ಸಿಬ್ಬಂದಿ ತೋರ್ಸಪ್ಪ ಅವ್ರ ಹೆಸರು ತೋರ್ಸ ನೋಡಿ. ಇಲ್ಲಿನ ಇವರು ಮಹಿಳಾ ಸಿಬ್ಬಂದಿ ಬಹಳ ಮಹಿಳಾ ಸಿಬ್ಬಂದಿ ಮೊಬೈಲ್ ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಮೊಬೈಲ್ ನ ಕಿತ್ಕೊಳ್ಳೋಕೆ ಹಕ್ಕಿ ಯಾರು ಕೊಟ್ಟಿದ್ದು ಇವ್ರಿಗೆ ಅನ್ನೋದು ನಮ್ಮ ಪ್ರಶ್ನೆ. ಇವಾಗ ಇಲ್ಲಿ ಜನಸಾಮಾನ್ಯರಿಗೆ ಲೈವ್ ಮಾಡ ವಿಡಿಯೋ ಲೈವ್ ಮಾಡ್ತೀವಿ, ನಮ್ಗೆ ಹಕ್ಕಿದೆ, ನೀವು ಕೇಳೋ ಅವಶ್ಯಕತೆ ಇಲ್ಲ. ಮೇಲಧಿಕಾರಿ ಎಲ್ಲ ಕರೆಸಿ ಮಹಿಳಾ ಸಿಬ್ಬಂದಿಗಳು ದೌರ್ಜನ್ಯ ಯಾವ ರೀತಿ ಮಾಡ್ತಾವ್ರೆ. ಲೈವ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಫೋನ್ ಕಿತ್ಕೊಳಕ್ ಬರ್ತಾ ಇದಾರೆ. ಕಿತ್ಕೊಳ್ಳೋ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು? ಸಾರ್ವಜನಿಕರ ಇದು ಪೊಲೀಸ್ ಸ್ಟೇಷನ್, ಇದು ಸಾರ್ವಜನಿಕರಿಗೆ ಗೌರವ ಕೊಡದಿರೋದು ಪೊಲೀಸ್ ಇಲಾಖೆ ದುರ್ದೈವ. ಪೊಲೀಸ್ ಇಲಾಖೆ ಅಂತ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ದುಡ್ಡು ಯಾರು ಕೊಡ್ತಾರೆ ಅವ್ರ ಕಡೆ ಬಂತು ಪೊಲೀಸ್ ಇಲಾಖೆ ಇರೋದು. ಯಾವುದೇ ರೀತಿ ಬಡಬಗ್ರಿಗೆ ನ್ಯಾಯ ಸಿಗೋದಿಲ್ಲ. ಬೆಳ್ಳೂರು ಸ್ಟೇಷನ್ ಹುಡುಗ ಬರದೆ ಒಂದು ತಿಂಗಳಿಂದ ಅಳಿತಾ ಇದ್ದಾನೆ. 4 ತಿಂಗಳಾಗಿದೆ. 4 ತಿಂಗಳಿಂದ ಅಳಿತಾ ಇದ್ದಾನೆ. ಒಂದು FIR ಮಾಡಕ್ ಆಗಿಲ್ಲ ಈ ಸ್ಟೇಷನ್ ಅಲ್ಲಿ, ಒಂದು ಎನ್ಕ್ವೈರಿ ಮಾಡಕ್ ಆಗಿಲ್ಲ. ದಬ್ಬಾಳಿಕೆ ಬೇರೆ ಮಾಡ್ತಾರೆ ಇಲ್ಲಿ. ಅದ್ ಯಾರು ಬರ್ತಾರೆ ಬರ್ಲಿ ನೋಡ್ತೀನಿ ನಾನು. ಈ ಒಬ್ಬ ಒಲೆ ತಿನ್ನವನೇ MLC ಆಗಿದೆ, ಒಂದು FIR ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇದೆ? ದಯವಿಟ್ಟು ಪರಮೇಶ್ವರೇ, ನಿಮ್ಮಂತ ಬೇಜವಾಬ್ದಾರಿ ಸಚಿವರು ಇರೋದ್ರಿಂದ ಮತ್ತೆ ಇದು ಯಾರು DG IGP ಅಲೋಕ್ ಮೋಹನ್ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಮಂಡ್ಯ SP ಮಲ್ಲಿಕಾರ್ಜುನ್ ಅವರು ಇದ್ರ ಬಗ್ಗೆ ಮಾನ್ಯ ಮಾತಾಡಿದೀವಿ, ಅವರು ಫೋನ್ ಮಾಡಿ ಹೇಳೋರೆ. ಆದ್ರೂ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದಾರೆ. ಇಲ್ಲಿ ಬಂದಿರುವಂತ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾಗಮಂಗಲ ರೂರಲ್ ಇದ್ರು, ಆಮೇಲೆ ಇವಾಗ ಬೆಳ್ಳೂರು ಬಂದಿದ್ದಾರೆ. ಇದಕ್ಕಿಂತ ಮೊದಲು ಮಂಡ್ಯದಲ್ಲಿ ಗ್ರಾಮಾಂತರ ಸ್ಟೇಷನ್ ಇದ್ದೋ ವ್ಯಕ್ತಿ. ಯಾಕಂದ್ರೆ ಇವರು ಸ್ವಲ್ಪ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಜನಗಳಿಗೆ ಮರ್ಯಾದೆ ಕೊಡೋದಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಬಂದಂತ ಜನಗಳನ್ನ ಗೌರವದಿಂದ ಮಾತಾಡಬೇಕು. ಈ ತರ ದೌರ್ಜನ್ಯಕ್ಕೆಲ್ಲ ಬಗ್ಗರಲ್ಲ ನಾವು. ದಯವಿಟ್ಟು ಈ ಲೈವ್ ಹಿಂಗೆ ಇರಲಿ. ಯಾರು ಇನ್ಸ್ಪೆಕ್ಟರ್ SP ಫೋನ್ ಮಾಡ, SP ನಂಬರ್ ಫೋನ್ ಬಾಲಣ್ಣ ಮಾಡಿದ್ರ ಫೋನು ಹಂಗೆ ಇರಲಿ. SP ಫೋನ್ ಮಾಡ. SP ಫೋನ್ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಕುಟುಂಬ ಸಮೇತ ಬಂದಾಗ ದೌರ್ಜನ್ಯ ಎಸಗಿದ್ದಾರೆ. ದೌರ್ಜನ್ಯ ಎಸಗಿದ್ಮೇಲೆ ಇಲ್ಲಿ ಮಹಿಳೆಯರನ್ನು ಸಹ ಎಳೆದಾಡಿದ್ದಾರೆ. ಎಳೆದಾಡಿದಾಗ ಇವರು ಒಂದು CCTV ಫುಟೇಜ್ ಕೇಳಿದ್ದಾರೆ. ಅದರ ಒಂದು RTI ಅಪ್ಲಿಕೇಶನ್ ಸಹ ನನ್ನ ಕೈನಲ್ಲಿದೆ. ಇವ್ರು ಹೇಳ್ತಾ ಇದ್ದಾರೆ ನಾನು CCTV ಇದೆ ಅಂತ. ಆಲ್ರೆಡಿ ಅಪ್ಪ ಮೇಡಮ್ ಇಡಿಯಪ್ಪ CCTV ಫುಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. CCTV ಫುಟೇಜ್ ಕೇಳಿದ್ರೆ CCTV ಫುಟೇಜ್ ಕೊಟ್ಟಿಲ್ಲ. ಯಾವುದು ಕೊಟ್ಟಿಲ್ಲ ಮೇಡಮ್ ಅವರೇ? CCTV ಫುಟೇಜ್ ಇದುವರೆಗೂ RTI ಅಪ್ಲೈ ಮಾಡಿದ್ದೀರಲ್ಲ, CCTV ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದ್ರ CCTV ಫುಟೇಜ್ ಹಾಕಿದ್ದಾರೆ. ಹೆಚ್ಚಿನ ಕೊಡ್ಬೇಕು, ಹೆಚ್ಚಿನ ಕೊಡ್ಬೇಕು. CCTV ಫುಟೇಜ್ ಈಗ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ರಿಪ್ಲೈ ಕೊಟ್ಟಿದ್ರೆ ಅದಕ್ಕೆ ನೋಡಿದ್ದು ಅದು ನೋಡಿ. ಅದು CCTV ಫುಟೇಜ್ ಅಂತ ಹೇಳ್ತಾ ಆಯ್ತು. ಫೋನ್ ಕಿತ್ಕೊಳ್ಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರು. ಫೋನ್ ಮುಟ್ಟೋ ಅಧಿಕಾರ ಯಾವ ಪೊಲೀಸರು ಮುಟ್ಟಂಗಿಲ್ಲ. ಕರ್ಸಿ ಅವರು ಇವ್ರು ಕರ್ಸಿ ಅಲ್ಲಿ ಒಂದು FIR ಮಾಡ್ಸಕ್ಕೆ ಒಂದು ಕಂಪ್ಲೇಂಟ್ ಮಾಡ್ಕೊಂಡು FIR ಮಾಡ್ಸಕ್ಕೆ ಒಂದು ಫೋಟೋ ಒಂದು RTI
ಇರಿ. ಸರ್ ಮಾತಾಡಿ ಆಯ್ತು. ಸರ್ 4 ತಿಂಗಳು ಹೆಸರು ಬಂದಿರ್ತಾರೆ ಮಾತಾಡಿ, ಇಷ್ಟು ದಿವಸ ಬೇಕಿತ್ತ? 4 ತಿಂಗಳು ಬೇಕಾ? 4 ತಿಂಗಳು ಬೇಕಿತ್ತ? ಅವ್ರ ಅಕ್ಕ ಅವ್ರು ಅಲ್ಲಿ ಹೆಸರು ಬಂದಾರೆ ನೋಡಿಲ್ಲ ನೀವು ಅವ್ರನ್ನ ಮೇಡಮ್ ನೋಡಿಲ್ಲ ನೀವು ಅವ್ರನ್ನ ನಾಗರಾಜು, ಆಯ್ತು. ಒಂದು ಅವಕಾಶ ಕೊಡೋಣ, ಒಂದು ಅವಕಾಶ ಕೊಡೋಣ. ನೋಡಿ, ಬಡಬಗರಿಗೆ ಯಾವುದೇ ರೀತಿ ಪೊಲಿಟಿಷಿಯನ್ ಬಂದ್ರೆ ನ್ಯಾಯ ಸಿಗಲ್ಲ. ಯಾರು ದುಡ್ಡಿರುತ್ತೋ, ಯಾರು ಬಲಾಡಿ MLAಗಳು ಇರ್ತಾರೋ, ಇವ್ರು ಯಾವಾಗ ಪೊಲೀಸವ್ರಿಗೆ ದುಡ್ಡು ಕೊಡ್ತಾರೋ ಅಂಥವ್ರಿಗೆ ಕೆಲಸ ಮಾಡುವಂಥ ಪೊಲೀಸ್ ಸ್ಟೇಷನ್ ಇದು, ಬೆಳ್ಳೂರು ಪೊಲೀಸ್ ಸ್ಟೇಷನ್. ಏಕೆಂದರೆ ನಾವು 4 ತಿಂಗಳಿಂದ ಹುಡುಗ ಅಲಿತಾವನೆ, ಅವನಿಗೊಂದು FIR ಮಾಡಿಲ್ಲ, ಅವನು ನ್ಯಾಯನೂ ಕೊಡಿಸಿಲ್ಲ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಫಿಯಾ. ಯಾವುದು ಹಣ ಯಾರು ಕೊಡ್ತಾರೆ ಅವ್ರ ಹಿಂದೆ ಹೋಗುವಂಥ ಈ ಪೊಲೀಸ್ ಇಲಾಖೆ. ಇಂಥ ವ್ಯವಸ್ಥೆ ಇವತ್ತು ನಮ್ಮ ಮಂಡ್ಯ SP ಮಲ್ಲಿಕಾರ್ಜುನ್ ಅವ್ರಿಗೂ ಈ ಲೈವ್ ಮುಖಾಂತರ ನೋಡ್ತಾ ಇದೀವಿ. SP ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ನೀವು SP ಆಗ್ಬಿಟ್ಟು ಬರೀ ಮಂಡ್ಯದಲ್ಲಿ ಕುತ್ಕೊಂಡ್ಬಿಟ್ರೆ ಆಗೋದಿಲ್ಲ, ಎಲ್ಲ ಸ್ಟೇಷನ್ಗಳಿಗೆ ಇದು ಮಾಡಬೇಕು. ಇಲ್ಲಿ ನಾಗಮಂಗಲದ CPI ನಿರಂಜನ್ ಅವ್ರಿಗೂ ಹೇಳ್ತಾ ಇದೀವಿ, ನಿಮ್ಮ ಕಚೇರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ನಿಮ್ಮ ಬೇಜವಾಬ್ದಾರಿತನ ಇದು, ನಿಮ್ಮ ಬೇಜವಾಬ್ದಾರಿತನದಿಂದ ನಾವು ಇವತ್ತು ಇಲ್ಲಿ ಬರಬೇಕಾದ ಪರಿಸ್ಥಿತಿ ಬಂತು. ದಯವಿಟ್ಟು ಇನ್ನೂ ಲೈವ್ ನಡೀತಾ ಇರುತ್ತೆ, ಏನು ಮಾಡ್ತಾರೆ ಅಂತ ನಾವು ತೋರಿಸ್ತಾ ಇರ್ತೀವಿ. ಏನು ದೌರ್ಜನ್ಯ ಮಾಡ್ತಾರೆ ಪೊಲೀಸರು ಅಂದ್ರೆ ಆಹಾ. 12ನೇ ತಿಂಗಳಲ್ಲೇ CPI ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ. 2/12/2024 CPI ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. 7ನೇ ತಿಂಗಳು 7ನೇ ತಾರೀಕು 7/12 ಗಲಾಟೆಯಾಗಿದೆ. 2/12 ಗಲಾಟೆಯಾಗಿ 7/12ಕ್ಕೆ CPI ಅವರು ಕಂಪ್ಲೇಂಟ್ ಆಗಿದೆ. CPI ಅವರು ಕಂಪ್ಲೇಂಟ್ ಆದ್ರೂ ಸಹ ಇದುವರೆಗೂ ಅವರು ಸ್ಥಳೀಯ ಸ್ಟೇಷನ್ಗೆ, ಗ್ರಾಮಾಂತರ ಬೆಳ್ಳೂರು ಪೊಲೀಸ್ ಠಾಣೆಗೆ ಯಾವುದೇ ಒಂದು ಡೈರೆಕ್ಷನ್ ಕೊಟ್ಟಿಲ್ಲ. ಏನಕ್ಕೋಸ್ಕರ ಕೊಟ್ಟಿಲ್ಲ, ಅವರು ಎಲ್ಲ ಕಂಟ್ರೋಲ್ ಅವರು ಇದಿರ್ತದೆ. ಹಾಗಾಗಿ ಮೌಖಿಕವಾಗಿ ಮಾನ್ಯ SP ಅವ್ರಿಗೂ ಮಂಡ್ಯದಲ್ಲಿ ಭೇಟಿಯಾಗಿ SP ಅವ್ರಿಗೂ ಸಹ ಹೇಳಿದ್ದೀವಿ. ಅವರು SP ಅವರು ಸಹ ಈ ಕಡೆ ಯಾತಕ್ಕೆ ಗಮನ ಹರಿಸಿಲ್ಲ, ಅದೇ ಪ್ರಶ್ನಾತೀತವಾಗಿದೆ. ಅಟ್ಲೀಸ್ಟು ಅವ್ರು ಕಂಪ್ಲೇಂಟ್ ಕೂಡ ಬಂದಿರೋರ ಮೇಲೂ ದೌರ್ಜನ್ಯ ಮಾಡಿದ್ದಾರೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳು. ಕಂಪ್ಲೇಂಟ್ ಯಾರು ಮಾಡಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇವರು ಮೇಡಮ್ ಅವರು ಹೇಳ್ತವ್ರೆ CC ಕ್ಯಾಮ್ರಾ ಇದೆ, ನೀವು ಯಾವ್ದು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. 3 ತಿಂಗಳು ಮುಂಚೆ ಹಾಕಿದ್ರೆ ದಾಟೆ CC ಕ್ಯಾಮ್ರಾದು ಫುಟೇಜ್ ಸಹ ಕೇಳಿದೀವಿ ನಾವು. ಹಿರಿಯ ಅಧಿಕಾರಿಗಳು ತೋರ್ಸಕ್ಕೆ CCTV ಇದ್ರದ್ದು ಕೇಳಿದ್ದೆ, ಆದ್ರೂ ಸಹ CCTVದು ಫುಟೇಜ್ ಕೊಟ್ಟಿಲ್ಲ ಇದುವರೆಗೆ. ಈಗ ಹೇಗೆ ನಂಬೋದೀಗ? ಈಗ ಅವರೇ ಸರಿಯಾಗಿರ್ತಾರ, ಪೊಲೀಸರೇ ಸರಿಯಾಗಿರ್ತಾರ ಎಲ್ಲ ವಿಷಯದಲ್ಲೂ? ಸಾರ್ವಜನಿಕರು ಹಾಗಾದ್ರೆ ಎಲ್ಲ ತಪ್ಪಾಗಿದ್ದಾರ? ಯಾಕೆ ಈ ತರ ಮಾಡ್ತಾ ಇದಾರೆ? ಅದೇ 2 ಕುಟುಂಬಗಳಲ್ಲಿ ಏನು ಗಲಾಟೆಗಳಾಗಿದೆ, ಆಗ್ಲಿ ಸಹಜವಾಗಿ ಗಲಾಟೆಗಳಾಗುತ್ತೆ, ಎಲ್ಲ ಪ್ರತಿಯೊಂದು ಹಾಗೆ ಆಗುತ್ತೆ, ಪ್ರತಿಯೊಂದು ಕುಟುಂಬದಲ್ಲೂ ಹಾಗೆ ಆಗುತ್ತೆ. ಆದ್ರೆ ಕರ್ಸಿ ಏನಾದ್ರು ತೀರ್ಮಾನ ಮಾಡಿ ಕಳಿಸ್ಬೇಕು. ಇದು ಕೋರ್ಟಿಂದ ಸೂಚನೆ ಬಂದಿರೋದು, ಕೋರ್ಟಿಂದ ಸೂಚನೆ ಬಂದಾಗ ಆ ವ್ಯಕ್ತಿ ಹೋಗಿದ್ದಾನೆ ವಿನಃ ಅವ್ರ ಮನೆಗೆ ಹಾಗೆ ಏಕಾಏಕಿ ಹೋಗಿ ನುಗ್ಗಿಲ್ಲ. ಆದ್ರೆ ಕಂಪ್ಲೇಂಟ್ ತಗೊಂಡು FIR ಹಾಕಿ ತನಿಖೆ ಮಾಡೋದು ಇವ್ರ ಜವಾಬ್ದಾರಿ, ಪೊಲೀಸ್ನವ್ರ ಜವಾಬ್ದಾರಿ. ಆದ್ರೆ ಆ ಜವಾಬ್ದಾರಿಯಿಂದನೇ ನುಣ್ಸ್ಕೋತಾ ಇದ್ದಾರೆ. ಇಲ್ಲಿಯ ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ ಹೇಳಿ ಅಂತೆ, ಈಗ ಅವರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಅದೇ 2ನೇ ತಾರೀಕಿಗೆ ಡಿಸೆಂಬರ್ ತಿಂಗಳಲ್ಲಿ ಆಗಿರೋದು. ಇದನ್ನವರೆಗೂ ಸಹ ಯಾವುದೇ ಒಂದು ಕಂಪ್ಲೇಂಟ್ ಆಗಲಿ. ಇವರು ಈಗ ಹೇಳ್ತಾ ಇದಾರೆ, ನಾವು ಈಗ FIR ಹಾಕೊಳ್ತೀವಿ, ಕಂಪ್ಲೇಂಟ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಇವರು? ಕಂಪ್ಲೇಂಟ್ ತಗೊಳ್ಳೋ 4 ತಿಂಗಳಿಂದ 3-4 ತಿಂಗಳಿಂದ ಏನ್ ಮಾಡ್ತಾ ಇದ್ರು? ಅದು ಒಂದ್ ಕಡೆ 4-5 ಕಡೆ ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ದಿನ ಇವರು ಬೇಕಾ ಒಂದು ಕಂಪ್ಲೇಂಟ್ ತಗೊಳಕ್ಕೆ? ಇನ್ಯಾವ ರೀತಿಯಲ್ಲಿ ಇವರು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇವರು? ಹಾಗಾಗಿ ಬರ್ಲಿ ಅವರು ಇನ್ಸ್ಪೆಕ್ಟರ್, ಅವರಿಂದನೇ ಒಂದೆರಡು ಮಾತುಗಳು ಕೇಳೋಣ, ಕೇಳಿ ಅವರಿಂದನೂ ಒಂದು ಮಾಹಿತಿ ತಗೊಳ್ಳೋಣ. ಜಿಲ್ಲಾಧ್ಯಕ್ಷ ಹೇಳಿದ್ರು ಈಗ ಹೇಳಿದ್ರು ಏನೋ ಗಂಡ ಹೆಂಡತಿ ಸಮಸ್ಯೆ ಅಂತ. ಗಂಡ ಹೆಂಡತಿ ಸಮಸ್ಯೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಕೋರ್ಟ್ ಪ್ರಕಾರ ಕಾನೂನು ಪ್ರಕಾರ ಕಾಮ ತಗೊಳ್ಳಿ. ನಾವು ಇಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಬಂದಿಲ್ಲ. ಅದೇನು ಕಾನೂನಲ್ಲಿ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಯಾರ್ದು ಇದು ಯಾರು ಗಂಡ ಹೆಂಡತಿ ಸಂಬಂಧ, ಬಾಳೋದು ಸಂತೋಷ, ಬಾಳಿ ಅವ್ರ ಸಂಬಂಧ. ನಾವು ಬಂದಿರೋ ವಿಚಾರ ಏನು ಅಂದರೆ, 4 ತಿಂಗಳಿಂದ ಕಂಪ್ಲೇಂಟ್ ಆಗಿ ಒಂದು FIR ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಈ ಪೊಲೀಸರ ಬೇಜವಾಬ್ದಾರಿ ಏನು? ಇಲ್ಲಿನ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ? ನಮ್ಮ ಮಂಡ್ಯ ಜಿಲ್ಲಾ SP ಮಲ್ಲಿಕಾರ್ಜುನ್ ಅವ್ರು ಏನು ಮಾಡ್ತಾವ್ರೆ? ನಾಗಮಂಗಲ ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಏನು ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ನಾವು ಮಾಹಿತಿ ಕೇಳ್ತಾ ಇದೀವಿ. ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂಥ ಆಗದೆ ಇರುವಂಥ ಪೊಲೀಸ್ ಇಲಾಖೆಗಳು ಏನಕ್ಕೆ ಬೇಕು? ಜನಸ್ನೇಹಿ ಪೊಲೀಸ್ ಆಗಬೇಕು. ಇಲ್ಲಿ ದೌರ್ಜನ್ಯ ಪೊಲೀಸ್ ಇಲಾಖೆ ಆಗಿದೆ. ಅದಕ್ಕೋಸ್ಕರ ನಾವು ಮತ್ತೆ ಇನ್ಸ್ಪೆಕ್ಟರ್ ಬರೆದ ಮೇಲೆ ಇನ್ನೊಂದು ಲೈವ್ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ಮುಂದೆ ಇಲ್ಲಿ ಇನ್ಸ್ಪೆಕ್ಟರ್ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ನಿಮಗೆ ಡೈರೆಕ್ಟ್ ಲೈವ್ ಮುಖಾಂತರ ತೋರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.